MDH ಚನಾ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಸಿಎಂ ಸಿದ್ದು ನಿವಾಸದ ಬಳಿ ಕಾರೊಂದು ಹೊತ್ತಿ ಉರಿದಿದೆ. ಕಾವೇರಿ ನಿವಾಸದ ಪಕ್ಕ ಪಾರ್ಕಿಂಗ್ ಮಾಡಿದಂತಹ ಕಾರ್ ಕಾವೇರಿ ನಿವಾಸದ ಸುತ್ತ ದಟ್ಟ ಹೊಗೆ ಆವರಿಸಿದೆ. ಬೆಂಕಿ ನಂದಿಸೋದಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಟ್ಟಿದ್ದಾರೆ. ಬೆಂಕಿಯ ಕೆನ್ನಾಲಿಗೆಗೆ ಸುಟ್ಟು ಹೊತ್ತಿ ಉರಿದಿರುವಂತಹ ಕಾರನ್ನು ಗಮನಿಸ್ತಾ ಇದೀವಿ. ಇದು ಮುಖ್ಯಮಂತ್ರಿಗಳ ನಿವಾಸದ ಕಾವೇರಿ ನಿವಾಸದ ಪಕ್ಕ ಪಾರ್ಕಿಂಗ್ ಮಾಡಿದ್ದಂತಹ ಕಾರು. ಹೇಗೆ ಹೊತ್ಕೊಂತು, ಯಾರ ಕಾರಿದು, ಏನ್ ಕಾರಣ, ಈ ಬಗ್ಗೆ ಮಾಹಿತಿಗಳು ಬರಬೇಕಿದೆ. ಆದರೆ ಆತಂಕ ಮೂಡಿಸಿದಂತೂ ಸಹಜ. ಬೆಂಕಿ ನಂದಿಸೋದಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಟ್ಟಿದ್ದಾರೆ. ಸುಟ್ಟು ಕರಕಲಾಗಿದೆ ಕಾರು. ಸಿಎಂ ಕಾವೇರಿ ನಿವಾಸದ ಬಳಿಗೆ ಪಾರ್ಕಿಂಗ್ ಮಾಡಿದ್ದಂತಹ ಕಾರು. ಬೆಂಗಳೂರಿನ ಸಿಎಂ ಕಾವೇರಿ ನಿವಾಸದ ಬಳಿ ಬಹಳ ಗಿಜಿಗುಡುವಂತಹ ರಸ್ತೆ ಅದು. ಅಲ್ಲೇ ಗಮನಿಸ್ತಾ ಇದ್ದೀವಿ, ಕಾರ್ ನಿಲ್ಲಿಸಲಾಗಿತ್ತು, ಪಾರ್ಕಿಂಗ್ ಮಾಡಿದ್ದಂಥದ್ದು ಈ ರೀತಿ ಹೊತ್ತು ಉರಿದಿದೆ. ನಿಲ್ಲಿಸಿದ್ದ ಕಾರು ಈ ರೀತಿ ಬೆಂಕಿ ಹೊತ್ತಿ ಉರಿದದ್ದು ಹೇಗೆ, ಏನಾಯಿತು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಲಭ್ಯ ಆಗಬೇಕಾಗಿದೆ. ಜೊತೆಗೆ ಆ ಬೆಂಕಿ ನಂದಿಸೋದಕ್ಕೂ ಕೂಡ ಹರಸಾಹಸ ಪಟ್ಟಿದ್ದಾರೆ. ದಟ್ಟ ಹೊಗೆ ಆವರಿಸಿದೆ ಕಾವೇರಿ ನಿವಾಸದ ಸುತ್ತ. ಯಾಕಂದರೆ ಇಷ್ಟು ದೊಡ್ಡ ಮಟ್ಟಿಗೆ ಅಲ್ಲಿ ಬೆಂಕಿ ಹೊತ್ಕೊಂತು. ನಾವು ನೋಡಿದ್ವಿ ಹಲವು ಪ್ರಕರಣಗಳ ರೀತಿ ಕಾರು ಇದ್ದಕ್ಕಿದ್ದಂತೆ ಹೊತ್ತಿ ಉರಿದಿದ್ದಾನೆ. ಫಿಯಟ್ ಕಾರ್ ಅದು ಸಿಎಂ ಸಿದ್ದರಾಮಯ್ಯ ಅವರ ನಿವಾಸದ ಬಳಿ, ಅಂದರೆ ಕಾವೇರಿ ನಿವಾಸದ ಬಳಿ ಪಕ್ಕದಲ್ಲಿ ಒಂದು ರೋಡ್ ಏನು ಹೋಗುತ್ತೆ, ಅಲ್ಲಿ ಪಾರ್ಕ್ ಮಾಡಲಾಗಿತ್ತು ಈ ಕಾರನ್ನು. ಆ ಕಾರು ಈ ರೀತಿಯಲ್ಲಿ ಬೆಂಕಿ ಹೊತ್ತಿ ಉರಿದಿದೆ. ಹೀಗಾಗಿ ಸಿಎಂ ನಿವಾಸದ ಸುತ್ತ ಕೆಲಕಾಲ ಟ್ರಾಫಿಕ್ ಜಾಮ್ ಕೂಡ ಆಯಿತು. ಸದಾಶಿವನಗರದಿಂದ ಸಿಎಂ ನಿವಾಸದ ನಡುವಿನ ರಸ್ತೆ, ಹೀಗಾಗಿ ಪ್ಯಾಲೇಸ್ ಕುಟ್ಟಹಳ್ಳಿ ಕಡೆಗೂ ಕೂಡ ಟ್ರಾಫಿಕ್ ಬಿಸಿ ತಟ್ಟಿದೆ. ಬೆಂಕಿ ಆವರಿಸಿದ್ರಿಂದಾಗಿ ಈ ರೀತಿ ಸಮಸ್ಯೆ ಆಗಿದ್ದು, ಇಲ್ಲಿಂದ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜಗೆ. ಸಿಎಂ ನಿವಾಸದ ಬಳಿ ಇದ್ದಕ್ಕಿದ್ದಂಗೆ ಕಾರ್ಗೆ ಒಂದು ಬೆಂಕಿ ತಗುಲಿರ್ತಕ್ಕಂಥದ್ದು ಸಾಕಷ್ಟು ಸ್ಥಳೀಯರ ಆತಂಕಕ್ಕೂ ಕೂಡ ಕಾರಣ ಆಗಿರ್ತಕ್ಕಂಥದ್ದು, ಹಾಗೆ ಪೊಲೀಸರ ಆತಂಕಕ್ಕೂ ಕೂಡ ಕಾರಣ ಆಗಿರ್ತಕ್ಕಂಥದ್ದು ನೋಡ್ತಾ ಇರ್ಬೋದು. ನೇರವಾಗಿ ದೃಶ್ಯಾವಳಿ ಇದು. ಸೊ ಅಂದರೆ ಇಲ್ಲಿ ಕಾರ್ ಏನಿದೆಯೋ ಅದು ಸಂಪೂರ್ಣವಾಗಿ ಸುಟ್ಟು ಕರಕಲಾಗ್ತಾ ಇರ್ತಕ್ಕಂಥದ್ದು. ಬಟ್ ಇಲ್ಲಿಯೇ ಹೋಟೆಲ್ಗೆ ಓಡಾಡುವಂತಹ ಸ್ಥಳೀಯರಿಗೂ ಕೂಡ ಮತ್ತೆ ಜನರಿಗೂ ಕೂಡ ಒಂದಿಷ್ಟು ಆತಂಕ ಆಗಿರ್ತಕ್ಕಂಥದ್ದು ನೋಡ್ತಾ ಇರ್ಬೋದು. ಇಲ್ಲಿ ಅಂದರೆ ಕೆಲವೇ ಕ್ಷಣಗಳ ಹಿಂದಷ್ಟೇ ಆಗ್ತಾ ಇರುವಂತಹ ಘಟನೆ ಇದು. TV9 ಕ್ಯಾಮರಾದಲ್ಲಿ ಸೆರೆ ಆಗ್ತಾ ಇರುವಂತಹ ದೃಶ್ಯ. ಅಂದರೆ ಇಲ್ಲಿ ಸಂಪೂರ್ಣವಾಗಿ ಏನಂತಾರೆ ಕಾರ್ ಸುಟ್ಟು ಕರಕಲಾಗ್ತಾ ಇದೆ ಅಂತದ್ದು. ಈಗಷ್ಟೇ ಟೈರ್ ಬ್ಲಾಸ್ಟ್ ಆಗಿರುವಂಥದ್ದು, ಹಾಗೆ ಡೀಸೆಲ್ ಟ್ಯಾಂಕ್ ಬ್ಲಾಸ್ಟ್ ಆಗ್ತಾ ಇರುವಂತಹ ಸನ್ನಿವೇಶವನ್ನು ಕೂಡ ಇಲ್ಲಿ ನೋಡ್ತಾ ಇರುವಂಥದ್ದು. ಸೊ ಇಲ್ಲಿ ಏನಂತಂದರೆ ಪ್ರಮುಖವಾಗಿದ್ದು ರಸ್ತೆಯ ಮಧ್ಯಭಾಗದಲ್ಲಿ, ಅಂದರೆ ಸಿಟಿ ಸರೌಂಡಿಂಗ್ ಇರುವಂಥದ್ದು, ಸಾಕಷ್ಟು ಸಂಖ್ಯೆಯ ಜನರು ಓಡಾಡ್ತಾ ಇರ್ತದೆ. ಸಹಜವಾಗಿ ಇಲ್ಲಿ ಅಂತಂದರೆ ಒಂದಿಷ್ಟು ಆತಂಕದಲ್ಲಿ ನೋಡ್ತಾ ಇರುವಂಥದ್ದು ಏನಾಗಿರ್ಬೋದು, ಹೇಗೆ ಅನ್ನುವಂಥದ್ದು. ಇನ್ನೂ ಕೂಡ ಯಾಕಾಯಿತು ಹೇಗೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇಲ್ಲ. ಸೊ ಸಂಪೂರ್ಣವಾಗಿ ಯಾವ ರೀತಿ ಇಲ್ಲಿ ಒಂದು ದೃಶ್ಯಾವಳಿ ಇದೆ ಅನ್ನೋಂಥದ್ದು ತೋರಿಸ್ತೀನಿ. ಪೊಲೀಸರು ಕೂಡ ಆತಂಕಕ್ಕೊಳಗಾಗಿರ್ತಕ್ಕಂಥದ್ದು. ಇಲ್ಲಿ ಏನೋ ಸಿಎಂ ಸಿದ್ದರಾಮಯ್ಯನವರ ನಿವಾಸ ಇರತಕ್ಕಂಥದ್ದು, ಅದರ ಪಕ್ಕದಲ್ಲಿಯೇ ಈ ರೀತಿ ಘಟನೆ ಆಗಿರ್ತಕ್ಕಂಥದ್ದು. ಸಹಜವಾಗಿ ಸ್ಥಳೀಯರಿಗೆ ಆತಂಕ ಹೆಚ್ಚಾಗಿದೆ. ಸೊ ಇದ್ದಕ್ಕಿದ್ದಂತೆ ಹತ್ತಿಕೊಂಡಂತಹ ಬೆಂಕಿ ಇದು. ITC ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, MDH.